ಸ್ವಲ್ಪ ಬೇಗ ಆಯ್ತನ ಬಂದಿತ್ತು. ಆಮೇಲೆ ರಾವು ಕಾಲ ಶುರುವಾಗ್ಬಿಡುತ್ತೆ ಅಂತ ಮನೆಯಿಂದ ಬೇಗ ಹೊರಟ್ವಿ. ನೀವಿನ್ ಲೇಟ್ ಮಾಡ್ತು ಅಂದ್ರೆ ಅವಳನ್ನ ಹಾರಿಸ್ಕೊಂಡೇ ಹೊಟ್ಟೋಗ್ತಾನೆ. ವಿಶಾಖನ್ ಕರೀರಿ. ವಿಶಾಖ ಬಾಮ್ಮ, ಎಲ್ಲ ಕಾಯ್ತಿದ್ದಾರೆ. ವಿಶಾಖ ಬಾ ಬಾ. ಅಜ್ಜಿ ಅಜ್ಜಿ ಹೇಗಿದ್ಯಾ? ನನ್ಗೇನಾಗಿದೆ? ನಾನ್ ಚೆನ್ನಾಗಿದ್ದೀನಿ. ಇದನ್ ಕೇಳಕ್ ನೀ ಫೋನ್ ಮಾಡಿದ್ಯಾ? ಅಜ್ಜಿ ನಿಮ್ ಮೊಬೈಲ್ ಅಲ್ಲಿ ಒಂದು ವಿಡಿಯೋ ತಗೊಳ್ಳಿ ಅಜ್ಜಿ, ಆ ಶಾಸ್ತ್ರದ್ದು ನಾನು ನೋಡ್ಬೇಕು. ಪ್ಲೀಸ್ ಅಜ್ಜಿ ಪ್ಲೀಸ್. ಅಯ್ಯೋ ಕೋತಿ, ನಾನೇನು ವಿಡಿಯೋ ಮಾಡಕ್ ಕೂತಿದ್ದೀನ? ಇದೋ ಫೋನ್. ಅಜ್ಜಿ ನೀವೊಬ್ರು. ಅಜ್ಜಿ ನಮ್ ಹುಡುಗನ್ಗೆ ಎಷ್ಟೊಂದು ಆಸೆ, ಈ ಶಾಸ್ತ್ರನು ನೋಡ್ಬೇಕಂತೆ. ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾನೆ. ಹುಡುಗಿ ತುಂಬಾ ನಾಚ್ಕೋತಾಳೆ. ಈಗಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ? ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ತುಳು ನಿಜ ರೂಪ. ಎಷ್ಟು ಲಕ್ಷಣವಾಗಿದೆಯಮ್ಮ ನೀನು. ನಮ್ಮ ಇಶುಗೆ ಇಡೀ ಪ್ರಪಂಚ ಹುಡುಕಿದ್ರು ನೀನಂತ ಜೋಡಿ ಸಿಗ್ತಾ ಇರ್ಲಿಲ್ಲ. ನಾನಂತೂ ನೀನ್ ಯಾವಾಗ ನಮ್ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ವಿಶುಗೆ ಹಗಲು ರಾತ್ರಿ ನಿಂದೆ ಕನ್ವರಿಕೆ. ಅದ್ರಲ್ಲೂ ಆ ಲೆಟರ್ ಸಿಕ್ತಾ? ಅಯ್ಯೋ, ಅವನಿಗೆ ಓದಕ್ಕೆ ಆಗ್ಲಿಲ್ವಂತೆ. ಅವನ್ ಕೈಯಿಂದ ಜಾರಿ ನದಿಲ್ ಬಿದ್ದು ನೆಂದ್ ಹೋಗಿ ಅಕ್ಷರ ಎಲ್ಲ ಅಳ್ಸೋಗಿದೆ. ವಿಶಾಖ ಪುಟ, ಶಾಸ್ತ್ರಕ್ಕೆಲ್ಲರೂ ಕಾಯ್ತಾ ಇದ್ದಾರೆ. ಬಾ ಅಮ್ಮ. ಅಮ್ಮ ಬನ್ನಿ. ಇವತ್ತೇ ಹೇಳೋದು ಕೇಳೋದು ಎಲ್ಲ ಮುಗಿಸ್ಬಿಡೋಣ. ನಮಗೆ ಜಾಸ್ತಿ ಟೈಮ್ ಸಿಗಲ್ಲ. ನಿನ್ನೆ ಪುರೋಹಿತರ ಹತ್ರ ಮಾತಾಡಿದ್ದೆ. ಇನ್ನು 10 ದಿನದೊಳಗೆ ಬಹಳ ಒಳ್ಳೆ ಮುಹೂರ್ತ ಇದೆ ಅಂತ. 10 ದಿವಸನಾ? ಕ್ಷಮಿಸಿ, ಅದು ಬಹಳ ಕಷ್ಟ ಆಗತ್ತೆ. ಅದ್ರ ಚಿಂತನೆ ನಮಗ್ ಬಿಟ್ಬಿಡಿ. ನೀವು ಸುಮ್ಮನೆ ಹುಡುಗಿನ ಕರ್ಕೊಂಡು ಬಂದ್ರೆ ಸಾಕು, ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಸರಿಯಾಗಿ ಹೇಳಿದ್ರಿ. ಇಂಥ ಒಳ್ಳೆ ನಡತೆ ಇರೋ ಮುದ್ದಾದ ಹುಡುಗಿನ ಕನ್ಯಾದಾನ ಮಾಡ್ಕೊಡ್ತಿರ್ಬೇಕಾದ್ರೆ ಬೇರೆ ಹುಡುಗರೇ ಯಾಕೆ ಬೇಕು ಹೇಳಿ? ನನ್ನ ಮಗಳ ಹಣೆ ಬರದಲ್ಲಿ ಒಳ್ಳೇದಾಗ್ಲಿ ಅಂತ ಆ ಭಗವಂತ ಬರ್ದಿದ್ದಾನೆ ಅನ್ಸುತ್ತೆ. ಅದಕ್ಕೆ ತಮ್ಮಂತವ್ರ ಸಂಬಂಧ ನಮಗ್ ಸಿಕ್ಕಿತು. ಹಾಗೆ ಆ ಶ್ರೀಕೃಷ್ಣ ಇಚ್ಛೆ ಹಾಕಿದ್ರೆ ಅದು ಹಾಗೇ ನೆರವೇರಲಿ. ಆಯ್ತು ಸ್ವಾಮಿ, ಇನ್ನು 10 ದಿವಸದಲ್ಲಿ ನನ್ನ ಮಗಳನ್ನ ದಾರಿ ಅರ್ಥ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಇದಕ್ಕೇನಾದ್ರೂ ಮಾಡು ಪ್ಲೀಸ್. ಇನ್ 10 ಡೇಸ್ ಅಷ್ಟೇ. ಆಡಿಷನ್ ರಿಸಲ್ಟ್ ಬರೋ ತನಕ ಕಾಯಕ್ಕಾಗಲ್ಲ. ಅಷ್ಟೊತ್ತಿಗೆ ಎಲ್ಲ ಮುಗ್ಬಿಡುತ್ತೆ. ಇವತ್ತು ಮದುವೆ ಮಾತುಕತೆ ನಡೆದಿದೆ. ಇನ್ನು ಚೌಳಿ ಬಂಗಾರ ಅಂತ ಒಂದೊಂದೇ ಶುರು ಮಾಡ್ತಾರೆ. ಪ್ಲೀಸ್ ಪ್ರಣವ್, ಹೇಗಾದ್ರೂ ಮಾಡಿ ಆಡಿಷನ್ ರಿಸಲ್ಟ್ ತಿಳ್ಕೊ. ಪ್ಲೀಸ್ ಸೇವ್ ಮೀ. ವಿಶು ಅಜ್ಜಿ ಇವತ್ತು ವಿಶಾಖಂಗೆ ಬಳೆ ಮಾಡಿಸೋದಕ್ಕೆ ಅಂತ ಅಳತೆ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಹೌದಾ? ನಮ್ ವಿಶಾಖ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವ್ರ ಅಜ್ಜಿ ಅತ್ತೆ ಎಲ್ರೂ ಎಷ್ಟೊಂದು ಆಸೆ ಪಡ್ತಾರೆ. ವಿಶಾಖ ನಿನ್ ಜೊತೆ ತುಂಬಾ ಸಲಿಗೆಯಿಂದ ಇರ್ತಾಳಲ್ವಾ? ನಮ್ ಜೊತೆ ಹೇಳ್ಕೊಳ್ದೆ ಇರೋದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತಾಳಲ್ವಾ? ನಿಜ ಹೇಳು ಪುಟ್ಟ, ವಿಶಾಖ ಖುಷಿಯಿಂದ ಈ ಮದ್ವೆಗೆ ಒಪ್ಕೊಂಡಿದ್ದಾಳ್ತಾನೆ?